ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆಗೆ ಆರಂಭಿಕ ವಿಘ್ನ ಕಂಡುಕೊಂಡಿದೆ. ಬಿಜೆಪಿ ಮೈಸೂರು ಚಲೋಗೆ ಆರಂಭದಲ್ಲೇ ಅಪಶಕುನ ಆಗಿದೆ. ಪಾದಯಾತ್ರೆ ಬಗ್ಗೆ ಅಧಿಕೃತ ಘೋಷಣೆ ಆಗ್ತಿದ್ದಂತೆ ರಕ್ತ ಕಾಣಿಸ್ಕೊಂಡು ಬಿಟ್ಟಿದೆ. ಪಾದಯಾತ್ರೆ ಬಗ್ಗೆ ಹೇಳ್ತಿದ್ದಂತೆ ಎಚ್ಡಿಕೆ ಮೂಗಿನಲ್ಲೇ ರಕ್ತಸ್ರಾವ ಆಗಿತ್ತು. ಬಿಜೆಪಿ ವಲಯದಲ್ಲಿ ಶುರುವಾಯಿತು ಇಂಥದ್ದೊಂದು ಚರ್ಚೆ. ಈಗ ಬಿಜೆಪಿ ವಲಯದಲ್ಲಿ ಟೈಮ್ ಸರಿ ಇಲ್ಲ ಅನ್ನೋ ಟಾಕ್ ಶುರುವಾಗಿದೆ. ಪಾದಯಾತ್ರೆ ಮಾಡಬೇಕಾ ಬೇಡವಾ ಎಂಬ ಎರಡು ಮನಸ್ಸೀಗ. ಕುಮಾರಸ್ವಾಮಿ ಘಟನೆ ಬಳಿಕ ಕೆಲವು ನಾಯಕರು ಹಿಂದೇಟನ್ನ ಹಾಕ್ತಿದ್ದಾರೆ. ಕುಮಾರಸ್ವಾಮಿ ಮೂಗಿನಲ್ಲಿ ರಕ್ತ ನೋಡಿ ಕೆಲವರಿಗೆ ಭಯ ಶುರುವಾಗಿದೆ. ಕೆಲವು ನಾಯಕರದ್ದು ಸಮಯ ಸರಿ ಇಲ್ಲ ಎಂಬ ನಂಬಿಕೆ, ಇನ್ನೂ ಕೆಲವರದ್ದು ಆರೋಗ್ಯ ಕೈ ಕೊಡುತ್ತೆ ಎಂಬ ಆತಂಕದಲ್ಲಿದ್ದಾರೆ. ಹೀಗಾಗಿ ದ್ವಂದ್ವಕ್ಕೆ ಸಿಲುಕಿರುವ ಕೆಲವು ಬಿಜೆಪಿ ನಾಯಕರು ಇದು ಪಾದಯಾತ್ರೆ ಮಾಡುವ ಕೇಸ್ ಅಲ್ಲ ಎಂಬ ಮಾತೀಗ ಕೇಳಿಬರ್ತಾ ಇದೆ. ಹಗೂರಕ್ಕೆ ಪಾದಯಾತ್ರೆಯಿಂದ ದೂರ ಉಳಿಯಲು ತಂತ್ರ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂತಹ ಹಗರಣಗಳ ಕುರಿತಂತೆ ಬಿಜೆಪಿ ಮತ್ತು ಜೆಡಿಎಸ್ ಪಡೆ ಪಾದಯಾತ್ರೆಗೆ ಸಕಲ ಸಿದ್ಧತೆಯನ್ನ ಮಾಡ್ತಿತ್ತು. ಇನ್ನೇನು ಕೌಂಟ್ ಡೌನ್ ಶುರುವಾಯಿತು ಅನ್ನೋದ್ರಲ್ಲಿ ಯಾವಾಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ಹೊತ್ತಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಮೂಗಿನಲ್ಲಿ ಗಳಗಳನ್ನೇ ರಕ್ತಸ್ರಾವ ಆಯಿತು. ಅಲ್ಲಿಂದ ಶುರುವಾಯಿತು ನೋಡಿ. ಈಗ ಈ ಒಂದು ಪಾದಯಾತ್ರೆಗೆ ಆರಂಭಿಕ ವಿಘ್ನ ಆಯಿತು ಅನ್ನೋ ಮಾತುಗಳು ಶುರುವಾಗ್ತಾ ಹೋಯ್ತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಎಲ್ಲವೂ ಸಜ್ಜಾಗಿತ್ತು. ಬಿಜೆಪಿ ಮೈಸೂರು ಚಲೋಗೆ ಆರಂಭದಲ್ಲೇ ಈಗ ಅಪಶಕುನ ಆಗಿದೆ. ಪಾದಯಾತ್ರೆ ಬಗ್ಗೆ ಅಧಿಕೃತ ಘೋಷಣೆ ಆಗ್ತಿದ್ದಂತೆ ರಕ್ತ ಕಾಣಿಸ್ಕೊಂಡು ಬಿಟ್ಟಿದೆ. ಪಾದಯಾತ್ರೆ ಬಗ್ಗೆ ಹೇಳುವಾಗಲೇ ಕುಮಾರಸ್ವಾಮಿ ಅವರ ಮೂಗಿನಲ್ಲಿ ರಕ್ತಸ್ರಾವ ಆಗ್ಲಿಕ್ಕೆ ಶುರುವಾಯಿತು. ಹೀಗಾಗಿ ಬಿಜೆಪಿ ವಲಯದಲ್ಲಿ ಶುರುವಾಯಿತು ನೋಡಿ ಇಂಥದ್ದೊಂದು ಚರ್ಚೆ. ಅದಕ್ಕೆ ಬಿಜೆಪಿ ವಲಯದಲ್ಲಿ ಟೈಮ್ ಸರಿ ಇಲ್ಲ ಅನ್ನೋ ಟಾಕ್ ಶುರುವಾಗಿದೆ. ಹೀಗಾಗಿನೇ ಪಾದಯಾತ್ರೆ ಮಾಡಬೇಕಾ ಬೇಡವಾ ಎನ್ನೋ ದ್ವಂದ್ವ ಪರಿಸ್ಥಿತಿ ಈಗ ಬಿಜೆಪಿ ನಾಯಕರಿಗೆ ಕಾಡ್ತಾ ಇದೆಯಂತೆ. ಕೆಲವರಿಗಂತೂ ಕುಮಾರಸ್ವಾಮಿ ಮೂಗಿನಲ್ಲಿ ರಕ್ತವನ್ನ ನೋಡಿ ಭಯ ಶುರುವಾಗಿದೆ. ಇನ್ನು ನಾಯಕರ ಟೈಮೇ ಸರಿ ಇಲ್ಲ ಅಂತ ನಂಬಿಕೆಯನ್ನ ಇಟ್ಕೊಂತಿದ್ದಾರೆ. ಇನ್ನು ಕೆಲವರು ಎಲ್ಲಾದ್ರೂ ಪಾದಯಾತ್ರೆಯಲ್ಲಿ ಭಾಗಿಯಾದ್ರೆ ಆರೋಗ್ಯ ಕೈ ಕೊಡುತ್ತೆ ಎಂಬ ಆತಂಕದಲ್ಲಿದ್ದಾರಂತೆ. ಇದು ಪಾದಯಾತ್ರೆ ಮಾಡುವ ಕೇಸ್ ಅಲ್ಲ ಎನ್ನುವಂತ ಮಾತೀಗ ಬಿಜೆಪಿ ಪಾಳ್ಯದಲ್ಲೇ ಕೂಡ ಎದ್ದು ಕೇಳಿಸ್ತಾ ಇದೆ. ಒಂದು ಕಡೆಯಲ್ಲಿ ಪಾದಯಾತ್ರೆ ಮಾಡಬೇಕು, ದೊಡ್ಡ ಮಟ್ಟದ ಹೋರಾಟ ಆಗಬೇಕು. 8 ದಿನಗಳ ಕಾಲ ಒಂದು ಪಾದಯಾತ್ರೆಯನ್ನು ಮಾಡಿ ತದನಂತರ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಲಿಕ್ಕೆ ಬಿಜೆಪಿ ಎಲ್ಲ ರೂಪರೇಷೆಗಳನ್ನ ಹಾಕಿತ್ತು. ಈಗ ಎಚ್.ಡಿ.ಕೆ ಅವರ ಮೂಗಿನಲ್ಲಿ ರಕ್ತಸ್ರಾವವನ್ನ ನೋಡ್ತಾ ಈ ಕೇಸಲ್ಲಿ ಪಾದಯಾತ್ರೆ ಮಾಡುವಂತದ್ದು ಏನಿಲ್ಲ ಅನ್ನುವಂತ ಮಾತು ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾ ಇದೆ. ಹಗೂರಕ್ಕೆ ಪಾದಯಾತ್ರೆಯಿಂದ ದೂರ ಉಳಿಯಲು ತಂತ್ರ ಆಗ್ತಾ ಇದೆ.